ಈಗ ಆಗಮಿಸಿದ ನಮ್ಮ ಮಠದ ಶಾಸ್ತ್ರಿಗಳಾದ ಶ್ರೀಯುತ ವೇದಮೂರ್ತಿ ತಿರುವೇಶ ಭಟ್ರಿಗೆ ಸ್ವಾಗತ. ನಮ್ಮ ಇಲ್ಯಾಣ ಮತ್ತೆ ಹೆಸರಾದ ಹಿರಿಯ ದೊಡ್ಡ ಅವರಿಗೆ ಸ್ವಾಗತ. ಹಾಗೆ ಮಗನಾಡು ಸೋಮರಾಜನವರು ಇಲ್ಲಿ 4 ವರ್ಷ 15 ವರ್ಷ ಮಾಡಿ ಎಲ್ಲ ಸಹಕರಿಸಿದ್ರು, ದೇವರ ಸೇವೆ ಮಾಡಿ ಅವರಿಗೆ ಸ್ವಾಗತ. ಹಾಗೆ ಹುಬ್ಬಳ್ಳಿ ನಮ್ಮ ಆನೆಕಲ್ ಛತ್ರ ಈಶ್ವರನ ಅವರ ಧರ್ಮಪತ್ನಿ ಹೇಮಾವತಿ ಅಮ್ಮ ಅವರ ಪರವಾಗಿ ಈಗ ಗೌರವಾರ್ಪಣೆ ಕೊಡ್ತಾರೆ, ಸ್ವಾಗತ. ಹಾಗೆ ಇನ್ನು ಹೆಡ್ಲೆ ಶಿವರಾಮಣ್ಣ ಕುಟುಂಬದವರು ನಿವೃತ್ತ ಅಧ್ಯಾಪಕರು ಈಗ ನಡೆಸಿಕೊಡಬೇಕು. ಮಾಸ್ಟರ್ ಶಿವರಾಮಣ್ಣ ಒಂದು ಪ್ರಸ್ತಾವನೆ, ವಿಷಯ ಪ್ರಸ್ತಾವನೆ ಶಿವರಾಮಣ್ಣ ಮಾಡಿ. ಹರೇ ರಾಮ. ನಾವು ಇಲ್ಲಿ ಕೋಡ್ಲ ಮಠದಲ್ಲಿ ಸೇರಿದ್ದು ನಮ್ಮ ಕುಟುಂಬದ ಹಿರಿಯರು KS ಕೃಷ್ಣ ಭಟ್ ಕೋಡ್ಲ ಇವು ಇದ್ದವು. ಹಾಗೆ ಇನ್ನೂ ಅನೇಕ ಜನ ಹಿರಿಯರಿದ್ದವು. ನಮ್ಮ ಇಲ್ಯಾಣ ಗುರಿಕಾರರಾಗಿ ತಂತ್ರಿಗಾಗಿ ಮುಗುಳಿ ತಿರುಮಲೇಶ್ವರಣ್ಣ ಇದ್ದವು, ವೇದಮೂರ್ತಿ ತಿರುಮಲೇಶ್ವರಣ್ಣ, ಹಾಗೆ ವೇದ ಗುರಿಕಾರರಿದ್ದವು, ನನಗೆ ಭಾವನೆ. ಮತ್ತೆ ಇದಲ್ಲದೆ ಇಂದ್ರನ ವಿಶೇಷ ಅಂತ ಹೇಳಿದ್ರೆ ಇಲ್ಲಿಗ 6 ಜನ ಗುರಿಕಾರಕ ಇದ್ದವು. ರಾಮಚಂದ್ರಾಪುರ ಮಠದ 6 ಜನ ಗುರಿಕಾರಕ ಇಂದು ಇಲ್ಲಿ ಸೇರಿದ್ದವು. ಇದೊಂದು ಬಹಳ ವಿಶೇಷದ ದಿನ ಹೇಳಿ ನಾನು ಭಾವಿಸುತ್ತೆ. ಆನಂದ ಒಬ್ಬ ಗುರಿಕಾರಾಗಿ ಅವರೊಟ್ಟಿಗೆ ಇದ್ದೆ. ಇಲ್ಲಿ ಈ ಕೋಡ್ಲ ಮಠ ಹೇಳುದು ಸುಮಾರು ಒಂದು 350-400 ವರ್ಷಗಳಿಂದ ಇದು ನಡ್ಕೊಂಡು ಬಂದು, ಇದರ ಇತಿಹಾಸ ಹೇಳಿದರೆ, ಇದರ ಮೂಲ ಎಂತ ಹೇಳಿದರೆ, ಇಲ್ಲಿ ಉಮಾಮಹೇಶ್ವರ ದೇವರು ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳ ಸಲ್ಲಿಸಿಕೊಂಡು ಓಂ ಸಾಯಿರಾಮ್ ಅಂತ ಹೇಳಿದ್ರೆ ಸಾಯಿ ಸಂಸ್ಥೆಯಿಂದಲೂ ಇಲ್ಲಿಗೆ ಬಹಳಷ್ಟು ಕಾಣಿಕೆಗೆ ಬೈದು ನಮ್ಮ ಶ್ರೀ ಉಮಾಮಹೇಶ್ವರ ಮಠ ಕೋಡ್ಲ ಇದರ ಬಗ್ಗೆ ಕೆಲವು ವಿಚಾರಗಳ ಇಲ್ಲಿ ಎಲ್ಲರ ಗಮನಕ್ಕೆ ಹಂಚಿಕೊಂಬಲೆ ಬಯಸುತ್ತೆ. ನಮ್ಮ ಮಠ ಸಾಧಾರಣ ಕೆಲವು ಶತಮಾನಗಳ ಇತಿಹಾಸ ಇಪ್ಪದು ಕಂಡು ಬಂತು. ನಮ್ಮ ಪೂರ್ವಜರು ಕಾಶಿಗೆ ಹೋಗಿ ಬಂದು ಉಳಿದ ಒಳಗಡೆ ಕಾಯಿಯ ಒಡೆದ ಸಂದರ್ಭದಲ್ಲಿ ಸಿಕ್ಕಿದ ಶಿವಲಿಂಗ ಈಗ ನಾವು ಮಠಲ್ಲಿ ಪೂಜಿಸುವಂತಹದ್ದು ತುಂಬಾ ವಿಶಿಷ್ಟವಾದ ಶಿವಲಿಂಗವಾಗಿ ಕಂಡು ಬಂದು ಅದರಲ್ಲಿ ಮೂಡಿದ ರೇಖೆಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ವ್ಯತ್ಯಾಸವ ಕಾಣ್ತು. ಇಲ್ಲಿ ಮಠಲ್ಲಿ ಪೂಜಿಸುವ ಉಮಾಮಹೇಶ್ವರ ಉಗ್ರ ಸ್ವರೂಪಿಯಾಗಿಪ್ಪ ಅಂಶ ಕಂಡು ಬಂದಿದ್ದು, ಹಾಗೆ ಕೆಂಪು ಬಣ್ಣದ ಹೂಗಳ ಅರ್ಚನೆಗೆ ಇಲ್ಲಿ ನಿಷಿದ್ಧ. ಉಮೆಯ ಸಹಿತ ಒಟ್ಟು 20 ಸಂದರ್ಭ ಕಂಡು ಬಂದು, ಅಲ್ಲದೆ ಇಲ್ಲಿ ಹೆಮ್ಮಕ್ಕ ಪೂಜಾ ಕೈಂಕರ್ಯಲ್ಲಿ ಹಾಗೂ ದೇವರಿಗೆ ಹೂ ಹಾಕುವ ಸಮಯದಲ್ಲಿ ಪಾಲ್ಗೊಂಬಲೆ ಇಲ್ಲೇ. ಇದು ಇಲ್ಲಿಯ ಒಂದು ವಿಶೇಷ. ಉಮಾರಹಿತ ಇಲ್ಲಿ ಉಮೆಯ ಹಡಿ ಅಷ್ಟೇ ಕ್ಷಮಿಸಿ. ಇಲ್ಲಿ ಕುಟುಂಬಕ್ಕೆ ಪೂರ್ತಿ ಇಪ್ಪಗೊಳ್ಳದೆ ಸೂತಿಕ ಇಪ್ಪಗೊಳ್ಳದೆ ಇಲ್ಲಿ ಬೇರೆ ಅರ್ಚಕರ ಬರೆಸಿ ಪೂಜೆ ಆವ್ತಾ ಇದ್ದು, ನಿತ್ಯ 10 ಕೊಡ್ತೆ ಅಕ್ಕಿ ನೈವೇದ್ಯ ಆಯಕು. ಮಠ 1970ನೇ ಇಸವಿಲಿ ಕೋಡ್ಲ ಶಂಭಟ್ಟರು ಹೇಳಿದರೆ ಪುಟ್ಟಜ್ಜ ಇಲ್ಲಿಯ ಮೊದಲನ ಇದನ್ನು ನಡೆಸಿಕೊಂಡಿದ್ದವರು. ಇವು ನಿರ್ವಹಣೆ ಹಾಗೂ ಮಠದ ಪೂಜೆ ಮಾಡಲೆ ಅಸಾಧ್ಯವಾದ ಸಂದರ್ಭದಲ್ಲಿ ಶ್ರೀ KS ಕೃಷ್ಣ ಭಟ್ ಇವಕ್ಕೆ ಹಸ್ತಾಂತರಿಸಿದವು. KS ಕೃಷ್ಣ ಭಟ್ರು ಇಲ್ಲೇ ಇದ್ದವು. ಇವು ಅಳಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದವು. ಆ ಸಂದರ್ಭದಲ್ಲಿ ಇವಕ್ಕೆ ಅದು ಹಸ್ತಾಂತರ ಆಯಿತು. ಆದಾಗ ಕೃಷ್ಣ ಭಟ್ರು ಅಳಿಕೆ ಲೋಕಸೇವಾ ಸಂಸ್ಥೆ ಶಾಲೆಯಲ್ಲಿ ಅಧ್ಯಾಪಕರಾಗಿ 20 ಸಂದರ್ಭದಲ್ಲಿ ಇವಕ್ಕೆ ಇದರ ಆಡಳಿತ ಬಂತು. ಅಲ್ಲಿ ಮಡಿಯಾಲ ನಾರಾಯಣ ಭಟ್, ಉಡುವಾನ ಗಂಗಾಧರ ಭಟ್ ಎಲ್ಲರೂ ಕೃಷ್ಣಣ್ಣ ನಿಂಗು ಮಠದ ಜವಾಬ್ದಾರಿಯ ತೆಕ್ಕೊಳ್ಳಿ ಹೇಳಿ ಅವರ ಪ್ರೋತ್ಸಾಹಿಸಿದವು. ಬಳಿಕ ಕೃಷ್ಣ ಭಟ್ರು ಅವರ ತಮ್ಮ ಗಣಪತಿ ಭಟ್ ಹಾಗೂ ಕುಟುಂಬದವರ ಎಲ್ಲ ಒಟ್ಟು ಸೇರಿಸಿ ಈ ಮಠವ
ಅಭಿವೃದ್ಧಿ ಕಾರ್ಯಂಗೋ ಜೀರ್ಣೋದ್ಧಾರ ಕಾರ್ಯಂಗೋ ಮಾಡಿದವು. ಆ ಕಾಲದಲ್ಲಿ ತುಂಬಾ ಕಠಿಣ ಪರಿಸ್ಥಿತಿಗಳ ನಮ್ಮ ಕುಟುಂಬದವರು ಎದುರಿಸಿದ್ದವು. ಹಾಗಾಗಿ ಮಠದ ಸಹಾಯಾರ್ಥ ಯಕ್ಷಗಾನ ಆಟಗಳ ಏರ್ಪಡಿಸಿ ಬೇಕಾದ ವ್ಯವಸ್ಥೆಯ ಬಹಳ ಕಷ್ಟಪಟ್ಟು ನಿರ್ವಹಿಸಿದ್ದವು. ಕೋಡ್ಲ ಗಣಪತಿ ಭಟ್ರು 1970ನೇ ಇಸವಿಯಿಂದ 25ನೇ ಇಸವಿ ಮೊನ್ನೆವರೆಗೆ ಮಠದ ಜವಾಬ್ದಾರಿಯ ನಿರ್ವಹಣೆ ಮಾಡಿದ್ದವು. ಸುಮಾರು 23ರವರೆಗೆ ಅವೇ ಸ್ವತಃ ಇಲ್ಲಿ ಪೂಜಾ ಕೈಕರ್ಯಗಳ ಮಾಡಿದ್ದವು. ಇದರ ಒಟ್ಟಿಗೆ ಯಕ್ಷಗಾನ ಕಲಾವಿದರಾಗಿಯೂ ಇತ್ತಿದ್ದವು. ಮೃದಂಗ ವಾದನ ಹಾಗೂ ಇನ್ನಿತರ ಕಲೆಗಳ ಅಭ್ಯಾಸ ಮಾಡಿದ್ದವು. ಭಾಗವತಿಕೆಯೂ ಮಾಡಿದ್ದವು. ಸಾಮಾಜಿಕ ರಾಜಕೀಯವಾಗಿಯೂ ಗುರುತಿಸಿಕೊಂಡಿದ್ದವು. ಕರೋಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಂದು ಅವಧಿ ಕಾರ್ಯವನ್ನು ನಿರ್ವಹಿಸಿದ್ದವು. 95ರಿಂದ ಮಠದ ನಿತ್ಯ ಪೂಜೆಯ ಮಾಡಿಕೊಂಡು ಅತಿ ಶ್ರದ್ಧಾಭಕ್ತಿಯಿಂದ 23 ಜುಲೈಯವರೆಗೂ ಅವು ಸಾಧಾರಣ 30 ವರ್ಷಗಳಷ್ಟು ಕಾಲ ಇಲ್ಲಿಯ ನಿತ್ಯ ಪೂಜಾ ವಿಧಿವಿಧಾನಗಳ ಬಹಳ ಸಮರ್ಪಕವಾಗಿ ಕುಟುಂಬದವರಿಗೆ ಎಲ್ಲೋರಿಂಗ ಬೇಕಾಗಿ ನಿರ್ವಹಿಸಿದ್ದವು. ಎಲ್ಲ ಮನೆಯವರ ಪ್ರೀತಿ ಪಾತ್ರರಾಗಿ ತಮ್ಮ ಸಾರ್ಥಕ ಜೀವನ ನಡೆಸಿ ಜನವರಿ 10, 2025ರಂದು ವೈಕುಂಠ ಏಕಾದಶಿ ದಿನ ಸ್ವರ್ಗಸ್ಥರಾದವು. ಅವಕ್ಕೆ ಶ್ರೀ ಉಮಾಮಹೇಶ್ವರ ದೇವರು ಸದ್ಗತಿ ಕರುಣಿಸಲಿ ಹೇಳಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಗೊಮ್ಮ. ಇನ್ನು ಈ ಮಠದಲ್ಲಿ ಇದರ ಮೊದಲಾಣ ಅವಧಿಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಶೇಷ ಪೂಜೆಗಳ ಮತ್ತು ನಿತ್ಯ ಪೂಜೆಗಳ ನಿರ್ವಹಿಸಿದ ಒಗೆನಾಡು ಶ್ರೀ ಗೋಪಾಲಕೃಷ್ಣ ಭಟ್ ಈಗ ಪ್ರಕೃತ ಸುಳ್ಳಿಯಲ್ಲಿದ್ದವು. ಇವು ನಿತ್ಯ ಪೂಜೆಯ ದಿನದ 2 ಹೊತ್ತು ಸತತ 15 ವರ್ಷದಿಂದಲೂ ಜಾಸ್ತಿ, ಸುಮಾರು ಒಂದು 18 ವರ್ಷದಷ್ಟು ಸಮಯ, 78ರಿಂದ 95ನೇ ಮೇ 8ರವರೆಗೆ ಅತಿ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ಬಂದವು. ಇವು ಕರೋಪಾಡಿ ಗ್ರಾಮ ದೇವಸ್ಥಾನ ಒಗೆನಾಡು ಶ್ರೀ ಸುಬ್ರಾಯ ದೇವಸ್ಥಾನದ ಅರ್ಚಕರಾಗಿ ಇತ್ತಿದ್ದವು. ನಮ್ಮ ಮಠದ ದೇವರ ಸೇವೆಯ ಮಾಡಿದ ಇವಕ್ಕೆ ಗೌರವ ಸಮರ್ಪಣೆ ಅವಕ್ಕೆ ಹಾಗೂ ಅವರ ಕುಟುಂಬಕ್ಕೆ ಶ್ರೀ ಉಮಾಮಹೇಶ್ವರ ದೇವರು ಅನುಗ್ರಹಿಸಲಿ ಹೇಳಿ ಪ್ರಾರ್ಥಿಸುವ. ಗೌರವ ಸಮರ್ಪಣೆಯ ಶ್ರೀ KS ಕೃಷ್ಣ ಭಟ್ ಕೋಡ್ಲ ಮನೆ ಇವು ನೆರವೇರಿಸಿಕೊಳ್ಳಿಕೊಳ್ಳಿ ಕೇಳಿಕೊಳ್ತಾ ಇದ್ದೆ. ಕೊಡು ಕೊಡು ಶ್ರೀ ಗೋಪಾಲಕೃಷ್ಣ ಭಟ್ ಒಗೆನಾಡು ಸುಳ್ಯ ಇವರ ಮಗ ಶ್ರೀ ಪುರೋಹಿತ್ ನಾಗರಾಜ್ ಭಟ್ ಸುಳ್ಯ ಇವು ಬಹಳಷ್ಟು ವೈದಿಕ ಕಾರ್ಯಕ್ರಮಗಳ ಮತ್ತು ಗುರುಕುಲ ನಿರ್ವಹಣೆ ಮುಂತಾದ ಕಾರ್ಯಗಳ ಬಹಳ ಉತ್ತಮವಾಗಿ ಹಲವಾರು ವರ್ಷಗಳಿಂದ ಸುಳ್ಯ ಪರಿಸರಲ್ಲಿ ನಡೆಸುತ್ತಾ ಬಂದವು. ಅವಕ್ಕೂ ನಮ್ಮ ವಂದನೆಗಳು. ಇನ್ನೊಬ್ಬರು ಆನೆಕಲ್ಲು ಛತ್ರ ಶ್ರೀ ಈಶ್ವರ ಭಟ್ರು ಮುಗುಳಿ ಗುಡ್ಡೆಮನೆ ಇವು ಈಗ ನಮ್ಮೊಂದಿಗೆ ಇಲ್ಲೇ ಕೆಲವು ವರ್ಷಕ್ಕೆ ಮೊದಲು ಸ್ವರ್ಗಸ್ಥರಾಯಿದವು. ಇವು 1970ನೇ ಇಸವಿಯಿಂದ ನಿತ್ಯ ಪೂಜೆಯ ಮಾಡಿಕೊಂಡು ಬಂದವು. ಬಳಿಕ 78ರಿಂದ ನಿತ್ಯ ಪೂಜೆ ಮಾಡಲು ಅನನುಕೂಲವಾಗಿ ಮಠದ ವಿಶೇಷ ಪೂಜೆಗೆ ಬಂದು ಸಾಧಾರಣ 40 ವರ್ಷದಿಂದ ಜಾಸ್ತಿ ಆದಿಕ್ಕು ತುಂಬಾ ಶ್ರದ್ಧಾ ಭಕ್ತಿಯಿಂದ ದೇವರ ಸೇವೆಯ ಮಾಡಿದ್ದವು. ಮಠಲ್ಲಿ ನಡೆಯುವ ಷಷ್ಠಿ, ಶಿವರಾತ್ರಿ, ಪತ್ತನಾಜೆಗೆ ಮಧ್ಯಾಹ್ನ ಹಾಗೂ ರಾತ್ರಿಯ ರಂಗ ಪೂಜೆಯ ಅವು ಅಷ್ಟೊಂದು ಅಚ್ಚುಕಟ್ಟಾಗಿ ತುಂಬ ಜವಾಬ್ದಾರಿಯಿಂದ ನೆರವೇರಿಸಿದ್ದವು. ಇಂದು ಅವರ ಧರ್ಮಪತ್ನಿ ಹೇಮಾವತಿ ಅಮ್ಮ ಬೈಂದವು. ಹಾಗೆ ಈಶ್ವರಣ್ಣನ ಪರವಾಗಿ ಅವು ಈ ಗೌರವಾರ್ಪಣೆ ಸ್ವೀಕರಿಸಕ್ಕೂ ಹೇಳಿ ವಿನಂತಿಸಿಕೊಳ್ತಾ ಇದ್ದೆ. ಅವರ ಕುಟುಂಬಕ್ಕೆ ಶ್ರೀ ಉಮಾಮಹೇಶ್ವರ ದೇವರ ಅನುಗ್ರಹ ಸದಾ ಇರಲಿ ಹೇಳಿ ಪ್ರಾರ್ಥನೆ.
ಗೌರವಾರ್ಪಣೆಯ ಸ್ವೀಕರಿಸಿದ ಹಾಗೂ ಗೌರವಾರ್ಪಣೆ ಮಾಡಿದ ಎಲ್ಲರಿಗೂ ಧನ್ಯವಾದಕ. ಇನ್ನೊಂದು 2-3 ವಾಕ್ಯಂಗಷ್ಟೇ. ಮಠ 1970ನೇ ಇಸವಿಯಲ್ಲಿ ಆಚಮನೆ ಪುಟ್ಟಜ್ಜ ಅಥವಾ ಕೋಡ್ಲ ಶಂಬಟ್ಟರಿಂದ KS ಕೃಷ್ಣ ಭಟ್ ಇವಕ್ಕೆ ಅಧಿಕಾರ ಹಸ್ತಾಂತರ ಆತು. ಅವು ಇಲ್ಲಿಂದ ಹೋಪಗ ಮಠ ನಡೆಸುಲೆ ಆರುದೇ ಇಲ್ಲದೆ ಇಪ್ಪಗ ಅವರ ವಿನಂತಿ ಮೇರೆಗೆ ಜವಾಬ್ದಾರಿಯ ವಹಿಸಿಕೊಂಡವು. ನಂತರ ಅವು ಅವರ ತಮ್ಮ ಗಣಪತಿ ಭಟ್ರ ಸಹಕಾರದೊಂದಿಗೆ ಈ ಮಠವ ನಡೆಸುಲೆ ಅವರ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮಾಡಿದವು. ಮಠದ ಜೀರ್ಣೋದ್ಧಾರಕ್ಕೆ 1979-81ರಲ್ಲಿ ಯಕ್ಷಗಾನ ಆಟಂಗಳ ವಿಟ್ಲ ರೇಡಿಯೋ ಮೈದಾನ ಮತ್ತು ಮಂಗಳೂರಲ್ಲಿ ಆಟಂಗಳ ಆಡಿಸಿದವು. ತುಂಬಾ ಕಠಿಣ ಪರಿಸ್ಥಿತಿಗಳ ಎದುರಿಸಿ ಕುಟುಂಬದವರ ಸಹಕಾರ ಹಾಗೂ ಇತರ ಬಂಧುಗಳ ಸಹಕಾರದಿಂದ ಮಠದ ರಿಪೇರಿ, ಜೀರ್ಣೋದ್ಧಾರ ಇತ್ಯಾದಿ ಕಾರ್ಯಗಳ ಮಾಡಿದವು. ಮಠದ ಮುಗುಳಿಯ ಕೃಷ್ಣ ಭಟ್ರೆ ಸ್ವತಃ ಮಡುಗಿದ್ದವು. ಆಗ ಈ ವಿಚಾರ ಅವೇ ಹೇಳಿದವು. ಸರ್ವೇ ಜನ ಸುಖಿನೋ ಭವಂತು ಹೇಳುವ ಹಂಗೆ ಎಲ್ಲರ ಒಳಿತಿಗಾಗಿ, ಕುಟುಂಬದವರ ಸುಖ ನೆಮ್ಮದಿ ಅಭಿವೃದ್ಧಿಗಾಗಿ ಕೃಷ್ಣ ಭಟ್ರುದೇ ಅವರ ತಮ್ಮ ಗಣಪತಿ ಭಟ್ರುದೇ ಮಠವ ಒಳ್ಳೆಯ ರೀತಿಲಿ ನಡೆಸಿದ್ದವು ಹೇಳಲೆ ಕುಟುಂಬದವನಾಗಿ ನಾನು ಹೇಳಲೆ ಇಷ್ಟಪಡುತ್ತೆ. ಎಲ್ಲರಿಗೂ ಶುಭವಾಗಲಿ ಹೇಳಿ ಎನ್ನ ಮಾತುಗಳ ಮುಗಿಸುತ್ತೆ. ಹಾಗೆ ಇಲ್ಲಿ ನಮ್ಮ ಇಷ್ಟು ವರ್ಷಗಳಿಂದ ಶ್ರೀಯುತ ಮುಗುಳಿ ತಿರುಮಲೇಶ್ವರ ಭಟ್, ಇಲ್ಲಿಯ ತಂತ್ರಿಗ, ಗುರಿಕಾರರು, ವೈದಿಕರು, ವೇದಮೂರ್ತಿಗ ಇವು ಇದರ ಬಹಳಷ್ಟು ಸಮರ್ಥವಾಗಿ ನ್ಯಾಯೋಚಿತವಾಗಿ ನಡೆಸಿಕೊಂಡು ಬಂದವು. ಅವಕ್ಕೂ ಎಲ್ಲರ ಪರವಾಗಿ ಧನ್ಯವಾದಗಳು.